ಸಂಕಟ, ಪರಿಶೋಧನೆಗಳು, ಉಪದ್ರವಗಳು ನಿರಂತರವಲ್ಲ, ಅವು ಕ್ಷಣ ಮಾತ್ರವೇ. ನಿರಂತರವಾಗಿ ಉಪದ್ರವವು ನಿಮ್ಮನ್ನು ಪೀಡಿಸುತ್ತಾ ನಿಮ್ಮನ್ನು ಕಾಡುತ್ತಾ ಇರುವುದಿಲ್ಲ. ಪ್ರೈಸ್ ಲಾರ್ಡ್. ಚೀಸ್ ಗಂಭೀರವಾಗಿ ಹೇಳ್ತಿರಲ್ವಿಯಾ? ನಿಮ್ಮನ್ನು ಕಾಡುತ್ತಾ ಇರುವುದಿಲ್ಲ ಅದು. ಅದಕ್ಕೆ ಬಹಳ ಜಾಗ್ರತೆಯಿಂದ ಕೇಳಿಕೊಳ್ಳುತ್ತೇವೆ. ನಾವು ಜೀವನ ಪರ್ಯಂತವೆಲ್ಲ ಸಂಕಟ, ಬಾಧೆಗಳು, ವೇದನೆಗಳು, ವ್ಯಸನಗಳನ್ನೆಲ್ಲ ಪಡೆದುಕೊಂಡು ಅದರಲ್ಲಿ ಬಾಧಿಸಲ್ಪಡ್ತಾ ಇರೋದು ಅದು ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರ ಚಿತ್ತ ಅಲ್ಲ ಅನ್ನತಕ್ಕಂಥ ಸತ್ಯವು ನಾವು ಗ್ರಹಿಸಬೇಕು. ಯಾಕಂದರೆ ಈ ಬೈಬಲ್ನ ವಚನ ಸುಮ್ಮನೆ ಬರೆಯಲ್ಪಟ್ಟಿದ್ದಲ್ಲ. ಫಾರ್ ಅವರ್ ಲೈಟ್ ಅಫ್ಲಿಕ್ಷನ್ ವಿಚ್ ಈಸ್ ಬಟ್ ಫಾರ್ ಅ ಮೂಮೆಂಟ್. Afflictions also light, and which is for a moment, okay, is working for us as a far more exceedingly and eternal weight of glory. ನಿತ್ಯವಾದಂಥ ಬಹುಭಾರವಾದಂಥ ಮಹಿಮೆಗಾಗಿ ಈ ಒಂದು ಕ್ಷಣ ಮಾತ್ರ ಇರತಕ್ಕಂಥ ಉಪದ್ರವವು ಬಂದಿದೆ ಎಂಬುದಾಗಿ ಹೇಳ್ತಾರೆ. ಈ ಉಪದ್ರವಕ್ಕೆ ಕ್ಷಣ ಮಾತ್ರ ಎಂಬ ಪದ ಯೂಸ್ ಮಾಡಿದಾರಲ್ಲ. ಇಂಗ್ಲಿಷಲ್ಲಿ ಫಾರ್ ಅ ಮೂಮೆಂಟ್ ಎಂಬುದಾಗಿ, ತೆಲುಗಿನಲ್ಲಿ ಎಷ್ಟು ಕಾಲ? ಅದೇ ಮೊದಲನೇ ಕೊರಂತಿ, 2ನೇ ಕೊರಂತಿ 4ನೇ ಅಧ್ಯಾಯ 16ರಿಂದ 17 ಬರೆಯಲ್ಪಟ್ಟಿದೆ. ಇದನ್ನು ಗಮನಿಸೋಣ. ತುಂಬ ಜನರು ಭಕ್ತನಾದ ಯೋಬನಿಗೆ ಬಂದಿರತಕ್ಕಂಥ ಸಂಕಟ, ಕೇಡು, ಉಪದ್ರವ ಇದು ದೇವರಿಂದ ಕೊಡಲ್ಪಟ್ಟಿದ್ದು ಅಲ್ಲ. ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿದೆ. ಎರಡನೇದು, ದೈವ ಭಕ್ತರು ಒಂದು ವೇಳೆ ಉಪದ್ರವಕ್ಕೆ ಸಿಲುಕಿ ಅದರಲ್ಲಿ ಮೈಮರೆತು ಸಿಕ್ಕಿಕೊಂಡ್ರೂ ಕೂಡ ಅದು ಹೆಚ್ಚು ಕಾಲಕ್ಕೆ ಇರುವುದಿಲ್ಲ, ಅದು ಕ್ಷಣ ಮಾತ್ರ ಎಂಬುದಾಗಿ ಹೇಳಲಾಗಿದೆ. ನಾನು ಇದರ ಅಧ್ಯಯನವನ್ನು ನಡೆಸಿರುವಾಗ ಬಹಳ ಜಾಗ್ರತೆಯಿಂದ ತಿಳ್ಕೊಳ್ತೀರಿ. ಯೋಬನ ಜೀವನದಲ್ಲಿ ಬಹಳ ಸಾರಿ ನಮ್ಮ ಪೂರ್ವಜರು ನಮಗೆ ಅಮಾಯಕರಾಗಿರ್ತಕ್ಕಂಥ ತಿಳಿಸತಕ್ಕಂಥವ್ರು ನಮಗೆ ಸರಿಯಾಗಿ ತಿಳಿಸದೇ ಇರುವ ಕಾರಣದಿಂದ ನಾವೇನು ತಿಳ್ಕೊಳ್ತಾ ಇದ್ದೇವೆ, ಯೋಬನಿಗೆ ಕಡೆಯವರೆಗೂ ಜೀವನದ ಎಲ್ಲ ದಿನಗಳು ಸಂಕಟವೇ ಇದೆ ಎಂಬುದಾಗಿ. ಇಲ್ಲಿ ಸ್ವಲ್ಪ ಗಮನಿಸಬೇಕು ನನ್ನ ಪ್ರಿಯ ಸಹೋದರಿ. ಇವತ್ತು ನಮ್ಮ ಎಲ್ಲ ಆತ್ಮೀಯರಿಗೆ ಒಂದು ವಿಶೇಷವಾದಂಥ ಒಳ್ಳೆ ಸಂದೇಶ. ಗುಡ್ ನ್ಯೂಸ್ ಫಾರ್ ಯು ಆಲ್ಸೋ. ನಿನಗಿರ್ತಕ್ಕಂಥ ಸಂಕಟ ಕ್ಷಣ ಮಾತ್ರವೇ, ಅದನ್ನು ನೀನು ಇವತ್ತು ನಂಬುವುದಾದರೆ. ಇಲ್ಲದಿದ್ದರೆ ನಿರಂತರವಾಗಿ ನಿನ್ನನ್ನು ಕಾಡ್ತಾ ಇದೆ ಅಂದರೆ ಸಂಕಟ, ಕೇಡು, ಬಾಧೆಗಳು, ಉಪದ್ರವಗಳು. ಅದಕ್ಕೆ ಕಾರಣ ನಾವು ನಮ್ಮ ಅಹಂಕಾರ, ಗರ್ವ, ಮೊಂಡುತನದಿಂದ ಹಠಮಾರಿಗಳಾಗಿ ದೇವರ ವಿರೋಧವಾಗಿ, ಸಭಾಪಾಲಕರ ವಿರೋಧವಾಗಿ, ನಮ್ಮ ಗುರು ಹಿರಿಯರಿಗೆ ವಿರೋಧವಾಗಿ ತಿರುಗಿ ಬೀಳುವುದರಿಂದ ಬರ್ತಕ್ಕಂಥ ಶಿಕ್ಷೆ ನಮಗೆ ಬರಬಾರದು. ಸ್ವಲ್ಪ ಗಮನಿಸ್ತೀರಿ, ಗಂಭೀರವಾಗಿ ಹೇಳ್ತಿರಲ್ವ? ಅಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಸಂಗತಿ. ಈಗ ಯೋಬನ ಜೀವನದಲ್ಲಿ ಬಂದಿರತಕ್ಕಂಥ ಸಂಕಟ 12ನೇ ಅಧ್ಯಾಯ, ಎಷ್ಟನೇ ಅಧ್ಯಾಯ? 12ನೇ ಅಧ್ಯಾಯ. ಯೋಬನ ಪುಸ್ತಕ 42ನೇ ಅಧ್ಯಾಯ, 42ನೇ ಅಧ್ಯಾಯ ಹಾಗೂ 12ನೇ ವಚನದಲ್ಲಿ ಇರ್ತಕ್ಕಂಥ ಸಂಗತಿಯನ್ನು ಬಹಳ ಜಾಗ್ರತೆಯಿಂದ ಗಮನಿಸ್ತಾನೆ. ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ. ಯೋಬನು 42ನೇ ಅಧ್ಯಾಯ 12ನೇ ವಚನ, ಬೇಗನೆ.
ಯೋಬನ ಆರಂಭದ ದಿನಗಳಿಗಿಂತಲೂ ಅವನ ಕಡೆ ದಿನಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿದ್ದಾನೆ. ಅಷ್ಟೇ ಸಾಕು. ಯೋಬನ ಆರಂಭದ ದಿನಗಳಿಗಿಂತಲೂ ಅವನ ಕಡೆ ದಿನಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿದ್ದಾನೆ. ಯೋಬನ ಆರಂಭದ ದಿನಗಳಿಗಿಂತಲೂ ಅಂತ್ಯದ ದಿನದಲ್ಲಿ ಅತ್ಯಧಿಕವಾಗಿ ಆಶೀರ್ವದಿಸಿದ್ದಾನೆ. ಇದು ಯೋಬನ ಜೀವನದಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥ ಅಪಾರ್ಥಕ್ಕೆ ಒಂದು ಮೂಲ ಕೀ ವರ್ಸ್ ಎಂಬುದಾಗಿ ಹೇಳ್ತೇವೆ. ಕೀ ಚಾಪ್ಟರ್ ಆಸ್ ವೆಲ್ ಆಸ್ ಕೀ ವರ್ಸ್ ಎಂಬುದಾಗಿ ಹೇಳ್ತೇವೆ. ಕೀ ಅಂದರೆ ಒಂದು ಮೂಲ ವಚನ. ಯೋಬನ ಆರಂಭದ ದಿನಗಳಂದ್ರೆ ಆರಂಭದ ದಿನದಲ್ಲಿ ಕೂಡ ದೇವರ ಆಶೀರ್ವಾದಗಳು ಸಮೃದ್ಧಿಕರವಾಗಿತ್ತು. ಯೋಬನ ಅಂತ್ಯ ದಿನದಲ್ಲಿ ಕೂಡ ಅದ್ಭುತವಾದಂಥ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನ, ಸನ್ಮಾನ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, 4 ತಲೆಮಾರುವರೆಗೂ ಸಮೃದ್ಧಿಯನ್ನು ನೋಡಿದ್ದಾನೆ. ಇದನ್ನು ಬಿಡ್ತೇವೆ ನಾವು. ಆರಂಭದ ದಿನಗಳಿಗಿಂತಲೂ ಅಂತ್ಯದ ದಿನಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿದ್ದಾನೆ ಅಂದ್ರೆ ಅರ್ಥ ಏನು? ಆರಂಭದ ದಿನದಲ್ಲಿ ಕೂಡ ದೇವರ ಆಶೀರ್ವಾದ ಇದೆ, ಅಂತ್ಯ ದಿನಗಳಲ್ಲಿ ಕೂಡ ದೇವರ ಆಶೀರ್ವಾದ ಇದೆ. ಮಧ್ಯದಲ್ಲಿ ಬಂದಿರತಕ್ಕಂಥ ಕೇಡು ಅದು ಕ್ಷಣ ಮಾತ್ರವೇ. ಪ್ರೈಸ್ ದ ಲಾರ್ಡ್ ಜೀಸಸ್. ಬಹಳ ಜಾಗ್ರತೆಯಿಂದ ಗಮನಿಸ್ತೀವಿ. ನಾವು ಇದರ ಬಗ್ಗೆ ಅಧ್ಯಯನ ಮಾಡೋದಿಲ್ಲ, ಆದರೆ ಒಂದು ಬಹಳ ದೊಡ್ಡ ವಿದ್ವಾಂಸನು ಇದರ ಬಗ್ಗೆ ಅಧ್ಯಯನ ಮಾಡಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ರೆವರೆಂಡ್, ಡಾಕ್ಟರ್, ಪಾಸ್ಟರ್, ಏನೇನಿದಾನೋ ಗೊತ್ತಿಲ್ಲ, ಅಷ್ಟೆಲ್ಲ ವಿದ್ವಾಂಸನು ಅಧ್ಯಯನ ಮಾಡಿದ್ದಾನೆ. ದಯಮಾಡಿ ಕೇಳಿಸ್ಕೊಳ್ತೀರಿ, ಯಾಕಂದರೆ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಆರಂಭದ ದಿನಗಳಲ್ಲಿ ದೇವರ ಆಶೀರ್ವಾದ, ಕಡೆ ದಿನಗಳಲ್ಲಿ ದೇವರ ಆಶೀರ್ವಾದ. ಈಗ ಕಂಟಿನ್ಯೂ ಮಾಡ್ತಾರೆ. ಕಡೆ ದಿನಗಳಲ್ಲಿ ದೇವರ ಆಶೀರ್ವಾದ ಏನೇನಿದೆ ನೋಡೋಣ, ಜಾಗ್ರತೆಯಿಂದ ಕೇಳ್ಕೊಳ್ಳೋಣ. ಯಾಕಂದರೆ ಇಲ್ಲಿ ನಾವು ಅದನ್ನು ಎಷ್ಟು ಮಾತ್ರಕ್ಕೂ ಅದರಿಂದ ನಾವು ವಂಚಿತರಾಗಬಾರದನ್ನತಕ್ಕಂಥದ್ದೇ ನನ್ನ ಓದ್ತೀರಿ. ಅವನಿಗೆ ಈಗ ಕಡೆಯಲ್ಲಿ ಯೋಬುವಿನ ಜೀವನದಲ್ಲಿ ಮಧ್ಯದಲ್ಲಿ ಬಂದಿರತಕ್ಕಂಥ ಕೇಡು ಅದು ದೇವರಿಂದ ಉಂಟಾಗಿರ್ತಕ್ಕಂಥ ಶೋಧನೆ ಅಲ್ಲ, ಸೈತಾನಿಂದ ಉಂಟಾಗಿರ್ತಕ್ಕಂಥ ಸಂಕಟ ಹೌದು. ಆದರೆ ಅದನ್ನು ಅನುಮತಿಸಿದ್ದು ಯೋಬನು ಮಾತ್ರವೇ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಳ್ಳೋಣ. ಈಗ ಕಡೆಗೆ ಆತನಿಗೆ 14,000 ಕುರಿಗಳು, ಅಂದರೆ ಆರಂಭದಲ್ಲಿ 7,000 ಕುರಿಗಳಿಂದ ದೇವರು ಆಶೀರ್ವದಿಸಿದ. ಕಡೆಗೆ 14,000 ಕುರಿಗಳಿಂದ ಮಧ್ಯದಲ್ಲಿ ಬಂದಿರತಕ್ಕಂಥ ಕೇಡು ದೇವರು ತನ್ನ ಮೇಲೆ ಎಷ್ಟು ಮಾತ್ರಕ್ಕೂ ತೆಗೆದುಕೊಂಡಿಲ್ಲ. ನೆಕ್ಸ್ಟ್ 6,000 ಒಂಟೆಗಳು. ಕಡೆಗೆ 140 ವರ್ಷ. ಈ ಒಂದು ಅವಧಿಯನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಯಾಕಂದರೆ 6,000 ಒಂಟೆಗಳು, 3,000 ಒಂಟೆಗಳು ಆರಂಭದಲ್ಲಿದ್ದವು. ಕಡೆಗೆ 6,000, 2ರಷ್ಟಾದ ಒಂಟೆಗಳು ಆತನಿಗೆ ದೇವರು ಆಶೀರ್ವದಿಸಿದ್ದಾನೆ. ಮುಂದೆ 1,000, ಅದಕ್ಕಿಂತ ಮುಂಚೆ 5,000 ಜೋಡಿ ಎತ್ತುಗಳಿತ್ತು, 500 ಜೋಡಿಗಳ ಎತ್ತುಗಳಿತ್ತು. ಈಗ 1,000 ಜೋಡಿ ಎತ್ತುಗಳು ದೇವರು ಯೋಬನಿಗೆ ಆಶೀರ್ವದಿಸಿದ್ದಾನೆ. 1,000 ಹೆಣ್ಣು ಕತ್ತೆಗಳು ಈಗ ಕಡೆಗೆ. ಆದರೆ ಅದಕ್ಕಿಂತ ಮುಂಚೆ 500 ಹೆಣ್ಣು ಕತ್ತೆಗಳನ್ನು ಯೋಬನಿಗೆ ದೇವರು ಅನುಗ್ರಹಿಸಿದನು. ಮುಂದೆ ಇಷ್ಟು ಮಾತ್ರವಲ್ಲದೆ 7 ಮಂದಿ ಗಂಡು ಮಕ್ಕಳು. ಎಷ್ಟು? 3 ಮಂದಿ ಹೆಣ್ಣು ಮಕ್ಕಳು ದೇವರು ಅನುಗ್ರಹಿಸಿದ್ದಾನೆ. ಮೊದಲನೇ ಅವಳಿಗೆ ಯಮೀಮಾ. ಅಷ್ಟೇ ಸಾಕಷ್ಟೇ. ಥ್ಯಾಂಕ್ ಯು. ನಂದು ಏನಂದ್ರೆ ಉದ್ದೇಶ, ಈಗ ಕಡೆಯಲ್ಲಿ ದೇವರ ಆಶೀರ್ವಾದ ಅಂತ ಹೇಳಿದೆ. ಇದಕ್ಕೆ ಅವಧಿ ನೋಡಿಕೊಳ್ಬೇಕು, ಡ್ಯೂರೇಷನ್, ಆ ಟೈಮ್ ಡ್ಯೂರೇಷನ್ ಅಷ್ಟಿದೆ ಅಂತೇಳಿ. ಕಡೆಯಲ್ಲಂದ್ರೆ ನಾವು ಕಡೆ ವಚನಕ್ಕೆ ಬರೋಣ. ಎಲ್ಲಿ ಬರೋಣ ಅಂದರೆ ಯೋಬನ ಪುಸ್ತಕದಲ್ಲಿ ಅದೇ 42ನೇ ಅಧ್ಯಾಯದಲ್ಲಿ ನಾವೀಗಿರುವ ಈ ಒಂದು ಟೆಕ್ಸ್ಟ್ ಒಳಗೆ ನಾವು ಕಡೆ ವಚನಕ್ಕೆ ಬಂದುಬಿಡೋಣ. ಅಲ್ಲಿ ಯೋಬನು 16ನೇ ವಚನ,
ಆಫ್ಟರ್ ದಿಸ್ ಅಂದ್ರೆ ಈ ಕೇಡು ಆದ ಮೇಲೆ ಯೋಬನಿಗೆ ಬಂದಿರತಕ್ಕಂಥ ಆ ಮೈಯಲ್ಲಿ ಕುರಗಳು ಮತ್ತು ಹುಣ್ಣುಗಳು, ಹುಳಗಳು, ಅವನ ಮಕ್ಕಳು ಸತ್ತು ಬಿದ್ದರು, ಅವನ ಹೊಲ ಎಲ್ಲ ಗದ್ದೆಗಳೆಲ್ಲ ನಾಶವಾಗಿದ್ದು, ಅವನ ಮಕ್ಕಳು ನಾಶವಾಗಿದ್ದು, ಮತ್ತು ಅವನಿಗಿರ್ತಕ್ಕಂಥ ಎಲ್ಲ ಸಂಪತ್ತು ಬೆಂಕಿ ಪಾಲಾಗಿದ್ದು, ಕಳ್ಳರ ಪಾಲಾಗಿದ್ದು, ಮತ್ತು ಅವನೆಲ್ಲ ತನ್ನ ದೇಹವನ್ನೆಲ್ಲ ನಷ್ಟಪಡಿಸಿಕೊಂಡಿದ್ದಕ್ಕೆ ಕಾಲಾವಧಿ ನೋಡೋಣ. ಅದಕ್ಕೆ ಆಮೇಲೆ ಅಂದ್ರೆ ಕೇಡು ಆದ ನಂತರ ಆಮೇಲೆ ಯೋಬನು 140 ವರ್ಷಗಳು ಬದುಕಿ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಅಂತೂ ತನ್ನ ಸಂತಾನದ 4 ತಲೆಮಾರುವರೆಗೂ ಕಂಡನು. ಇದು ದೇವರಿಗೆ ಭಯಪಡತಕ್ಕಂಥ ಮನುಷ್ಯನಿಗಿರ್ತಕ್ಕಂಥ ಆಶೀರ್ವಾದ. 128ನೇ ಕೀರ್ತನೆಯಲ್ಲಿ ಇದೆ ಅದು. ಅದಕ್ಕೆ ಇಲ್ಲಿ ಆತನು ಕೇಡು ಬಂದ ಆದ ನಂತರ 140 ವರ್ಷ ಬದುಕಿದ. ವಿದ್ವಾಂಸರು, ಬೈಬಲ್ ವಿದ್ವಾಂಸರು, ಸ್ಕಾಲರ್ಸ್ಗಳು ಯೋಬನ ಜೀವನ ಕನಿಷ್ಠ ಪಕ್ಷಕ್ಕೆ ಸುಮಾರು 200 ವರ್ಷಗಳು ಬದುಕಿದನೆಂಬುದಾಗಿ ಅಧ್ಯಯನ ಮಾಡಿದ್ದಾರೆ. ಅಂದ್ರೆ ಕಡೆ 140 ವರ್ಷ, ಅದಕ್ಕಿಂತ ಮುಂಚೆ 60 ವರ್ಷ. ಈ 60 ವರ್ಷ ಮತ್ತು 140 ವರ್ಷ ಈಸ್ ಈಕ್ವಲ್ ಟು 200 ಇಯರ್ಸ್. ಇದರ ಮಧ್ಯದಲ್ಲಿರ್ತಕ್ಕಂಥ ಆ ಅವಧಿ ಏನಿದೆಯಲ್ಲ, ಬಹಳ ಕಡಿಮೆ ಅವಧಿ ಇದೆ. ನಮ್ಮ ಪ್ರಿಯ ಸಹೋದರಿ ಸಹೋದರರು, ಆತ್ಮೀಯರಿಗೆ ಒಂದು ಒಳ್ಳೆ ವಾರ್ತೆ, ನಿಮ್ಮ ಸಂಕಟ ಕ್ಷಣ ಮಾತ್ರವೇ. ಹಲ್ಲೆಲೂಯಾ. ನಿಮ್ಮ ಉಪದ್ರವವು ಕ್ಷಣ ಮಾತ್ರವೇ. ಆದರೆ ನಿತ್ಯವಾದಂಥ ಬಹು ಶ್ರೇಷ್ಠವಾದಂಥ ಮಹಿಮೆ ನಿಮಗೆ ದೊರಕತ್ತೆ. ಬಹಳ ಜಾಗೃತಿಯಿಂದ ಗಮನಿಸ್ತೀರಿ. ಯಾಕಂದ್ರೆ ಇಲ್ಲಿ ನಾವು ಬಹಳ ಆತ್ಮೀಯರಾಗಿರ್ತಕ್ಕ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿಂದ ನಾವು ತಪ್ಪಿಕೊಳ್ತಾ ಇದ್ದೇವೆ. ಇದರಿಂದ ನಾವು ವಂಚಿತರಾಗ್ತಾ ಇದ್ದೇವೆ. ಎಲ್ಲ ನನ್ನ ಪ್ರಿಯ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಜೀಸಸ್. ಇಲ್ಲಿ ಮತ್ತು ಮೊದಲು ಎಲ್ಲಿ ಬರೋಣ? ಮೊದಲು ಯೋಬನ ಆರಂಭದ ದಿನಗಳು ಅಂತೀರ. ಆರಂಭದ ದಿನಗಳಿಂದ ವಾರಗಳಿಂದ ತಿಂಗಳು, ವರ್ಷಗಳು. ಆರಂಭದ 60 ವರ್ಷಗಳು ಏನು? ಆರಂಭದ 60 ವರ್ಷಗಳು ಯೋಬನಿಗೆ ಯಾವ ಕೇಡು ಇಲ್ಲಾಗಿತ್ತು. ಯೋಬನು ಆರಂಭದ 60 ವರ್ಷಗಳು ಸಮೃದ್ಧಿಯಾದಂಥ ಜೀವನ ಮಾಡ್ತಿದ್ದನು. ಇದಕ್ಕೆ ಆಧಾರ ಏನೆಂಬುದಾಗಿ ನೀವು ನನಗೆ ಪ್ರಶ್ನೆ ಕೇಳಬಹುದು. ಅದಕ್ಕಾಗಿ ನಿಮ್ಮ ಪ್ರಶ್ನೆಗೆ ಸರಳವಾದಂಥ ಉತ್ತರ ನೇರವಾಗಿ ಬಂದ್ಬಿಡ್ತೀವಲ್ಲೇ ನಾವು. ಎಲ್ಲೇ 32ನೇ ಕೀರ್ತನೆಗೆ 32 ಯೋಬನ ಪುಸ್ತಕ 32ಗೆ ಬಂದ್ಬಿಡ್ತೀವಿ. ಯಾಕಂದರೆ ಇದರಲ್ಲಿ ಭಾಳಷ್ಟು ನಾವು ಅಧ್ಯಯನ ಮಾಡಿದ್ದೇವೆ. ಆದರೆ ಸ್ವಲ್ಪ ನಿಮ್ಮ ಒಂದು ಆಲೋಚನೆಗಾಗಿ ಆವಾಗ ಈ ಕಾರ್ಯವನ್ನು ಗಮನಿಸಿರುವಾಗ, ಅಲ್ಲೇ ನೋಡ್ತಿರುವಾಗ, ಅಲ್ಲೇ ಯೋಬನ 3 ಸ್ನೇಹಿತರು ಯೋಬನು ಹಾಕುತ್ತಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಆಗದೇ ಇರುವ ಕಾರಣದಿಂದ, ಉತ್ತರ ಕೊಡ್ಲಿಕ್ಕೆ ಆಗದೇ ಇರುವ ಕಾರಣದಿಂದ ಅಲ್ಲಿ ಎಲಿಹು ಎಂಬ ಓರ್ವ ಸೇವಕನು ಎದ್ದು 4ನೇ ಮಿತ್ರನು, ಯೋಬನ 3 ಮಿತ್ರರನ್ನು ನಾವು ನೆನ್ಪಿಟ್ಕೊಂಡಿದ್ದೇವೆ. ಆದರೆ 4ನೇ ಮಿತ್ರನೊಬ್ಬನಿದ್ದ. ಆತನ ಹೆಸರು ಎಲಿಹು. ಬರಕೇಲನ ಮಗನಾದ ಎಲಿಹು, ಬೂಜ್ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬರಕೇಲನ ಮಗನಾದ ಎಲಿಹು ಎದ್ದು ಅವರಿಗೆ ಈ ರೀತಿಯಲ್ಲಿ ಉತ್ತರಿಸುತ್ತಾನೆ. ಉತ್ತರಿಸುವ ಸಮಯದಲ್ಲಿ ಒಂದು ಮಾತು ಹೇಳ್ತಾನೆ, ಜಾಗ್ರತೆಯಿಂದ ಕೇಳ್ಕೋತ. ಯಾಕಂದ್ರೆ 60 ವರ್ಷ ತೋರಿಸ್ಬೇಕೆಂಬುದಾಗಿ. 32ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಓದ್ತೀರಾ ಮಾತನ್ನು? ಈ ಮೂವರು ಬಂದಿರತಕ್ಕಂಥ 3 ಯೋಬನ ಸ್ನೇಹಿತರಾದ ಜ್ಞಾನಿಗಳ ಬಾಯಲ್ಲಿ ತಕ್ಕ ಪ್ರತಿ ಉತ್ತರ ಯೋಬನಿಗೆ ಕೊಡಲು ಇಲ್ಲದಿರುವುದರಿಂದ ಈ ಎಲಿಹು ಎಂಬವನು ರೋಷಗೊಂಡು ಆ ಬೂಜ್ ಕುಲಕ್ಕೆ ಸೇರಿರುವ ಬರಕೇಲನ ಮಗನಾದ ಎಲಿಹು ಎಂಬವನು ಇಂತೆಂದನು, ನಾನು ನೋಡ್ರಿ, ಯೋಬನ ಸಮ್ಮುಖದಲ್ಲಿ ಒಬ್ಬನು ಯವನಸ್ಥನಿದ್ದಾನೆ. 3 ಜ್ಞಾನಿಗಳಿದ್ದಾರೆ. ಯೋಬನು ಕೂಡ ವೃದ್ಧನು. ಯೋಬು ಹೇಳ್ತಾ ಇದ್ದಾನೆ, ಎಲಿಹು ಹೇಳ್ತಾ ಇದ್ದಾನೆ ಯೋಬು ಮತ್ತು 3 ಸ್ನೇಹಿತರಿಗೆ, ನಾನು ಯವನಸ್ಥನು, ನೀವು ವೃದ್ಧರು ಮಾತ್ರ ಅಲ್ಲ. ಲೆಸನ್ ಕೇರ್ಫುಲಿ ಮಾಡಿ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನೀವು ವೃದ್ಧರು ಮಾತ್ರ ಅಲ್ಲ, ಅತಿ ವೃದ್ಧರು. ಅಂದ್ರೆ ಅರ್ಥ ಏನು? ಸೀನಿಯರ್ ಸಿಟಿಸನ್ಸ್ ಅಂತೇಳಿ.
ಯು ಆರ್ ಅಬೌವ್ 60 ಎಂಬುದಾಗಿ. ನೀವು ನನಕ್ಕಿಂತ ಅತಿ ವೃದ್ಧರು, ಆದುದರಿಂದ ನಾನು ಸಂಕೋಚ ಪಟ್ಟಿದ್ದೇನೆ. ನನ್ನ ಅಭಿಪ್ರಾಯಗಳು ನಿನಗೆ ಅರಿಕೆ ಮಾಡಲು ಅಂಜಿದೆ. ನೀವು ಹೆಚ್ಚು ದಿನಗಳು ಆಗಿರುವುದರಿಂದ ಅಂದ್ರೆ ಹೆಚ್ಚು ದಿನಗಳಂದ್ರೆ ಅತಿ ವಯಸ್ಸಾಗಿದ್ದವರು ಮಾತಾಡಲಿ ಎಂಬುದಾಗಿ ಬಿಟ್ಟುಕೊಡು. ಅಂದ್ರೆ ಅರ್ಥ ಏನು? ಯೋಬನ ಸ್ನೇಹಿತರು ಇವರು 3 ಸ್ನೇಹಿತರು, ಇವರು 4 ಕೂಡ ಅತಿ ವೃದ್ಧರು. ಆದರೆ 4ನೇ ಅವನು ಎಲಿಹು ಎಂಬ ಈ ಒಂದು ಯೋಬನ ಪುಸ್ತಕದಲ್ಲಿರುವಂತಹ ಮೇನ್ ಸೂಪರ್ ಒಂದು ಅತ್ಯಂತ ಪ್ರಾಮಾಣಿಕವಾದಂಥ ಸತ್ಯ ಸುವಾರ್ತೆಯನ್ನು ಬೋಧಿಸಿರ್ತಕ್ಕಂಥ ವ್ಯಕ್ತಿ ಎಲಿಹು ಎಂಬುವನೇ. ಈತನು ಬಂದಿರುವಾಗ ಅಲ್ಲಿ ಯೋಬನಿಗೆ ಬಂದಿರತಕ್ಕಂಥ ಸಂಕಟ ಅತಿ ವೃದ್ಧನಾಗಿರುವಾಗ ಬಂದಿರತಕ್ಕಂಥ ಸಂಕಟವದು, ಕೇಳೋದು. ಆ ಸಮಯದಲ್ಲಿ ಯೋಬನು ಸಂಕಟಕ್ಕೆ ಒಳಗಾದನು. ಆ ಸಂಕಟಕ್ಕೆ ಒಳಗಾಗಿದ್ದ ಏನಂದ್ರೆ, ಅವನ ತನ್ನ ಹೃದಯದಲ್ಲಿ ದೇವರು ಕೊಟ್ಟಿದ್ದನ್ನು ಕಸಿದುಕೊಳ್ಳುತ್ತಾನೆ ಅನ್ನತಕ್ಕಂಥ ಅಪನಂಬಿಕೆ ಅವನಲ್ಲಿತ್ತು. ಒಳ್ಳೆಯದು ಕೊಡುವನು ದೇವರೇ, ಕೆಟ್ಟದನ್ನು ಕೊಡುತ್ತಿರುವುದೋ ದೇವರೇ ಎಂಬತಕ್ಕಂಥ ಅಪನಂಬಿಕೆ, ತಪ್ಪು ಅಭಿಪ್ರಾಯ, ಇನ್ನೂ ಮಾತು ಹೇಳಿದ್ರೆ ತಪ್ಪು ಮಾಹಿತಿ ಆತನಿಗಿತ್ತು. ಆದ ಕಾರಣ ಅದರ ನಿಮಿತ್ತ ಅವನು ಭಯಪಟ್ಟಿದ. ಅಯ್ಯೋ, ಕೊಟ್ಟಿದ್ದನ್ನು ದೇವರು ಕಸಿದುಕೊಳ್ಳುತ್ತಾನೆ ಎಂಬುದಾಗಿ ಭಯಪಟ್ಟಿದ್ದ. ಎಲ್ಲಿ ಬಂದಿದ್ದು ನಾವು? ಯೋಬನ ಪುಸ್ತಕ 3:26 ನೋಡ್ತಾ ಇದ್ದೇವೆ. ನಾನು ಯಾವುದರ ಕುರಿತು ಹೆಚ್ಚಾಗಿ ಭಯಪಟ್ಟಿದೆನೋ, ಅದು ತಪ್ಪದೇ ಬರುವುದು. ಯಾವುದಕ್ಕೆ ನಾನು ಹೆದರುತ್ತೇನೆ ಅದು ನನಗೆ ತಪ್ಪದೇ ಬರುವುದು. ನಾನು ಅಂಜಿದ್ದೆ ನನಗೆ ಸಂಭವಿಸುವುದು ಎಂಬುದಾಗಿ ಯೋಬನು ಸ್ಪಷ್ಟವಾಗಿ ಹೇಳಿದ್ದಾನೆ. ಅಂದ್ರೆ ಅರ್ಥ ಏನು? ಯೋಬನು ತನ್ನ ಮನಸ್ಸೊಳಗಿರ್ತಕ್ಕಂಥ ಭಯದಿಂದ ಬರಬೇಕಾಗಿರತಕ್ಕಂಥ ಸಂಕಟವನ್ನು ಆಮಂತ್ರಿಸಿದ್ದಾನೆ, ಬಾಗಿಲವನ್ನು ತೆರೆದ ಲಾಕ್ ಓಪನ್ ಮಾಡಿದ್ದಾನೆ. ನೆಕ್ಸ್ಟ್, ನಿನಗೆ ಕ್ಷಣ ಮಾತ್ರ ನಿರಂತರವಾದದ್ದಲ್ಲ ಉಪದ್ರವ ಬಂದಿದೆ. ನೀನು ಮಾಡಿರ್ತಕ್ಕಂಥ ಯೋಬನು ಅಂದುಕೊಂಡಿರ್ತಕ್ಕಂಥ ಆ ಒಂದು ಅಪಾರ್ಥ ದೇವರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿರೋದ್ರಿಂದ ಕೊಟ್ಟಿದ್ದವನು ಕಸಿದುಕೊಳ್ತಾನೆ. ಒಳ್ಳೆದನ್ನು ಕೊಡುವವನು ಒಳ್ಳೆದನ್ನು ಕೊಟ್ಟಿದ್ದವನು ಯಾಕೆ ಕೆಟ್ಟದನ್ನು ಕೊಡುವುದಿಲ್ಲ ಅನ್ನತಕ್ಕಂಥ ಈ ನೆಗೆಟಿವ್ ಆಲೋಚನೆ ಇತ್ತಲ್ಲ, ನಕಾರಾತ್ಮಕವಾದಂಥ ಆಲೋಚನೆ ಏನಿತ್ತಂದ್ರೆ ದೇವರು ಹಾಗೆ ಮಾಡುತ್ತಾನನ್ನತಕ್ಕಂಥ ಅಪಾರ್ಥ ಮಾಡಿಕೊಂಡಿದ್ದಾನೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದಾನೆ ಅಂತ. ಇದರ ನಿಮಿತ್ತ ಆತನ ಕೇಡು ಅನುಭವಿಸಿದ್ದಾನೆ. ಈ ಕೇಡಿಗೆ ನಾನು ಇದನ್ನು ಏನು ಮಾಡಿದ್ದೇನೆ, ಈ ಕೇಡಿನ ಕಾಲ ಎಷ್ಟು ಅವಧಿ ಇರ್ಬೋದು ಅನ್ನೋದು ಅಂತಕ್ಕಂಥ ಒಂದು ಅಧ್ಯಯನ ಮಾಡಿದ್ದೇನೆ. ನಾನು ಅಧ್ಯಯನ ಮಾಡಿರುವಾಗ ಯೋಬನ ಸ್ನೇಹಿತರ ದೇಶಗಳು ಎಷ್ಟು ದೂರ ಇದೆ, ಅಲ್ಲಿಂದ ಎಷ್ಟು ದೂರಗಳಿದೆ ಎಂಬುದಾಗಿ ಅಧ್ಯಯನ ಮಾಡ್ತಾ ಇರುವಾಗ ಯೋಬನ ಸ್ನೇಹಿತರು 3 ದೇಶದಿಂದ ಬಂದಿದ್ದಾರೆ. ಅವರು ಯಾರು? ಯೋಬನ ಸ್ನೇಹಿತರು. 4ನೇಯವನು ಇನ್ನೊಂದು ದೇಶದಿಂದ ಬಂದಿದ್ದಾನೆ. ಈ 4 ದೇಶದಿಂದ ಬಂದಿರತಕ್ಕಂಥ ಸ್ನೇಹಿತರು ಬಂದಿರತಕ್ಕಂಥ ಅವಧಿ, ಈತನಿಗೆ ಇವರೆಲ್ಲರಿಗೆ ಸುದ್ದಿ ಹೋಗಿರ್ತಕ್ಕಂಥದ್ದು, ಇವೆಲ್ಲವನ್ನು ಸಮಯವನ್ನು ನಾನು ನನ್ನ ಒಂದು ಲೆಕ್ಕ ಪ್ರಕಾರವಾಗಿ ಬೈಬಲನ್ನು ನೋಡಿ ನನ್ನ ಲೆಕ್ಕ ಪ್ರಕಾರವಾಗಿ ಅದನ್ನು ಲೆಕ್ಕಿಸಿರುವಾಗ ಸುಮಾರು 3 ತಿಂಗಳ ಅವಧಿ ಬಂದಿದೆ. ಅಂದರೆ ಆತನು ಯೋಬನಿಗೆ ಬಂದಿರತಕ್ಕಂಥ ಕೇಡು ಜೀವನ ಪರ್ಯಂತವಲ್ಲ, 3 ತಿಂಗಳವರೆಗೂ ಯೋಬನಿಗೆ ಬಂದಿರತಕ್ಕಂಥ ಸಂಕಟ. ನನ್ನ ಅಧ್ಯಯನದ ಪ್ರಕಾರವಾಗಿ ನಾನು ಬೈಬಲ್ನ ಎಲ್ಲ ನೋಡುವಾಗ ಆತನು ಎಷ್ಟು ದಿನಗಳು ಉಪವಾಸಿದನು. ತದನಂತರ ಅಲ್ಲಿರ್ತಕ್ಕಂಥ ಯೋಬನ ಸ್ನೇಹಿತರು ಆತನ ಜೊತೆಲಿ ಡಿಬೇಟ್ ಅಂದರೆ ಚರ್ಚೆ ಆಗಿತ್ತು. ಈ ಒಂದು ಸತ್ಯದ ಕುರಿತು, ದೇವರು ನನಗೆ ಕೇಡು ಮಾಡಿದನಲ್ಲ, ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲಲ್ಲ, ದೇವರು ದುಷ್ಟರಿಗೆ ಸುರಕ್ಷಿತವನ್ನು ಕೊಟ್ಟಿದ್ದಾನೆ, ಅವರ ಮಕ್ಕಳನ್ನು ಸುಭದ್ರತೆಯಿಂದ ಇಟ್ಟನಲ್ಲ, ಅನೇಕ ಪ್ರಶ್ನೆಗಳು ಹಾಕಿದನು ಯೋಬನ ಆಗಿರುವ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡುವ ಆ ದಿನ ಅವಧಿಗಳು, ಆ 32 ಅಧ್ಯಾಯಗಳು, ಆ 42 ಅಧ್ಯಾಯಗಳು ಎಷ್ಟು ಸಮಯ ನಡೆದಿರಬಹುದು ಅಂತೇಳಿ ನಾನು ಒಂದು ಅಜಮಾಸಾಗಿ ಅಂದಾಜಾಗಿ ಒಂದು ಲೆಕ್ಕ ಹಾಕಿದರೆ 3 ತಿಂಗಳು ಬಂತು ನನಗೆ. ಆದರೆ ಇದನ್ನೇ ನಾನು ವಿಕಿಪೀಡಿಯಾ ಎಂಬುದಾಗಿ
ವರ್ಲ್ಡ್ ಇಂಟರ್ನ್ಯಾಷನಲ್ ಎನ್ಸೈಕ್ಲೋಪೀಡಿಯಾ ಅಂತೇಳಿ ಈಗ ನಮ್ಮ ಗೂಗಲ್ ಸರ್ಚಲ್ಲಿ ಹೋಗಿ ನಾವು ಕೇಳಿದ್ರೆ ಹೇಳ್ತದದು. ಆ ವಿಕಿಪೀಡಿಯಲ್ಲಿ ವರ್ಲ್ಡ್ ವೆಬ್ ಇಂಟರ್ನ್ಯಾಷನಲ್ ಎನ್ಸೈಕ್ಲೋಪೀಡಿಯಾ ಎಂಬ ಈ ಒಂದು ಎನ್ಸೈಕ್ಲೋಪೀಡಿಯಲ್ಲಿ ಅಧ್ಯಯನ ಮಾಡ್ತಿರುವಾಗ ಅದನ್ನು ಪ್ರಶ್ನಿಸಿ ಕೇಳಿದೆ, ಯೋಬನಿಗೆ ಬಂದಿರತಕ್ಕಂಥ ಸಂಕಟ ಎಷ್ಟು ಕಾಲ ಎಂಬುದಾಗಿ ಕೇಳಿರುವಾಗ ಆಶ್ಚರ್ಯವಾದಂಥ ಉತ್ತರ ಕೊಟ್ಟಿತ್ತದು. ಏನಂತ ಹೇಳ್ಕೊಂಡು, 1 ತಿಂಗಳಕ್ಕಿಂತ ಕಡಿಮೆ ಅಲ್ಲ, 1 ವರ್ಷಕ್ಕಿಂತ ಹೆಚ್ಚಲ್ಲ ಎಂಬುದಾಗಿ ಉತ್ತರ ಕೊಟ್ಟಿತ್ತದು. ಅಂದ್ರೆ ಅರ್ಥ ಏನು? ಬೈಬಲ್ನ ಅನೇಕ ವಿದ್ವಾಂಸರು ತಮ್ಮ ಅನಿಸಿಕೆಗಳನ್ನು ಆ ವಿಕಿಪೀಡಿಯಲ್ಲಿ ಫೀಡ್ ಮಾಡಿರುವಾಗ ಅದು ಅದ್ಭುತವಾದಂಥ ಉತ್ತರ ಕೊಟ್ಟಿದ್ದು. ಯೋಬನಿಗೆ ಬಂದಿರತಕ್ಕಂಥ ಸಂಕಟ 1 ತಿಂಗಳಕ್ಕಿಂತ ಕಡಿಮೆ ಅಲ್ಲ, 1 ವರ್ಷಕ್ಕಿಂತ ಹೆಚ್ಚಲ್ಲ ಎಂಬುದಾಗಿ. ಅಂದರೆ ನಾನು 3 ತಿಂಗಳ ಅವಧಿ ಯೋಬನಿಗೆ ಬಂದಿರತಕ್ಕಂಥ ಸಂಕಟ ಎಂಬುದಾಗಿ ಅಧ್ಯಯನ ಮಾಡಿದ್ದು ನನಗೆ ಬಹಳ ಸಂತೋಷವಾಯಿತು. ಯಾಕಂದರೆ ಭಾಳ ಜನರು ಏನು ತಿಳ್ಕೊಂಡಿದ್ದಾರೆ, ನಾನು ಇದನ್ನು ಒಂದು ಬೈಬಲ್ ಪಂಡಿತರು, ಅಂದರೆ ಅವರು ಭಾಳ ಚೆನ್ನಾಗಿ ಬೈಬಲ್ ಓದ್ತಾರೆ, ಒಳ್ಳೆ ಸಭೆಗೆ ಹೋಗ್ತಾರೆ, ಅವ್ರ ಹತ್ರ ಮಾತಾಡುವಾಗ ನಾನು ಹೇಳಿದೆ, ಯೋಬನಿಗೆ 140 ವರ್ಷ, ಕೇಡಾದ ಮೇಲೆ 140 ವರ್ಷ ಬದುಕಿದ್ರು ಅಂತೇಳಿ ನಾನು ಹೇಳಿದೆ. ಕೇಡಾದ ಮೇಲೆ 140 ವರ್ಷ ಬದುಕಿದ ಅಂತೇಳಿ ಆವಾಗ ಬೈಬಲ್ ತೆಗೆದು ನೋಡಿದ್ರು ಅವರು. ಆದರೆ ಜನರು ಏನು ತಿಳ್ಕೊಂಡಿದ್ದಾರೆ, ಯೋಬನು ಒಟ್ಟು ಕೂಡಿ 140 ವರ್ಷ ಬದುಕಿರೆಂಬುದಾಗಿ ತಿಳ್ಕೊಂಡ್ರೆ. ಹಾಗೆಲ್ಲ. ಯೋಬನ 42ನೇ ಅಧ್ಯಾಯ ಕೊನೆ 16ನೇ ವಚನದಲ್ಲಿ ನೋಡುವಾಗ, ಯೋಬನು ಈ ಕೇಡು ಆದ ನಂತರ 140 ವರ್ಷ ಬದುಕಿದನು. 140 ವರ್ಷ ಮತ್ತು 60 ವರ್ಷ ಆರಂಭದ ದಿನಗಳಕ್ಕಿಂತಲೂ ಆತನ ಕಡೆ ದಿನಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿದನಂದ್ರೆ, ದೇವರು ಆರಂಭದ ಆಶೀರ್ವಾದ ತನ್ನ ಮೇಲೆ ತಗೊಂಡಿದ್ದಾನೆ, ಕಡೆ ದಿನಗಳಲ್ಲಿ ಆಶೀರ್ವಾದ ತನ್ನ ಮೇಲೆ ತಗೊಂಡಿದ್ದಾನೆ, ಮಧ್ಯದಲ್ಲಿ ಬಂದಿರತಕ್ಕಂಥ ಕೇಡು ತಾನು ಕೊಟ್ಟಿದ್ದಾನೆ ಎಂಬುದಾಗಿ ಬೈಬಲ್ ಒಳಗೆ ಹೇಳಿಲ್ಲ. ಅವರ್ ಗಾಡ್ ಈಸ್ ಅ ಮೋಸ್ಟ್ ವಂಡರ್ಫುಲ್ ಅಂಡ್ ಅ ಗುಡ್ ಗಾಡ್. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ಈ ಬಂದಿರತಕ್ಕಂಥ ಕೇಡಿಗೆ ಸುಮಾರು 3 ತಿಂಗಳ ಎಂಬುದಾಗಿ ನಾನು ಹಾಕಿದೆ. ಆದರೆ ವೆಬ್ ಇಂಟರ್ನ್ಯಾಷನಲ್ ಎನ್ಸೈಕ್ಲೋಪೀಡಿಯಾ ಅಂದರೆ ವಿಕಿಪೀಡಿಯಾ ಎಂಬುದಾಗಿ ಹೇಳ್ತಾರೆ ಅದನ್ನು. ಆ ವಿಕಿಪೀಡಿಯಲ್ಲಿ 1 ತಿಂಗಳಕ್ಕಿಂತ ಕಡಿಮೆ ಅಲ್ಲ ಯೋಬನಿಗೆ ಬಂದಿರತಕ್ಕಂಥ ಕೇಡು ಸಂಕಟ, 1 ವರ್ಷಕ್ಕಿಂತ ಹೆಚ್ಚಲ್ಲ. ಅಂದರೆ ಬೈಬಲ್ನಲ್ಲಿರ್ತಕ್ಕಂಥ ಆ ಅಪೊಸ್ತಲನಾದ ಪೌಲು ಹೇಳಿರ್ತಕ್ಕಂಥ ಈ ಸತ್ಯ ಏನಂತ ತಿಳ್ಕೊಂಡು, ಉಪದ್ರವವು ಕ್ಷಣ ಮಾತ್ರ. ಅದಕ್ಕೆ ಹೇಳ್ತಾನೆ, ಧೈರ್ಯಗೇಡು ಹೋಗಬೇಡ್ರಿ ನೀವು. 4ನೇ ಅಧ್ಯಾಯ ನೋಡ್ತೇವೆ ನಾವಲ್ಲಿ, ನೀವು ಏನಾಗಬಾರ್ದು, ಧೈರ್ಯಗೆಡಬಾರದು ಎಂಬುದಾಗಿ ಹೇಳ್ತಾನೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ. ಓದ್ತೀರಾ ಮಾತನ್ನು? ಆದುದರಿಂದ 2ನೇ ಕೊರಿಂಥಿ 4ನೇ ಅಧ್ಯಾಯ 2ನೇ ಕೊರಿಂಥಿ 4ನೇ ಅಧ್ಯಾಯದಲ್ಲಿ ಅದ್ಭುತವಾದಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಅದೇನಂದ್ರೆ, ಆದುದರಿಂದ 4ನೇ ಅಧ್ಯಾಯ 16ರಿಂದ ಸ್ಪಷ್ಟವಾಗಿ 18ವರೆಗೂ, ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ಅಂದ್ರೆ ಆದುದರಿಂದ ನಾವು ಎಂದಿಗೂ ಭಯ ಪಡುವುದಿಲ್ಲ. ಅಪೊಸ್ತಲನಾದ ಪೌಲು ಕೊರಿಂಥಿಯರಿಗೆ ಬರೀತಾ ಇದ್ದಾನೆ, ನಾವು ಎಂದಿಗೂ ಭಯ ಪಡುವುದಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಉಪದ್ರವವು ನಿರಂತರವಲ್ಲ, ಅದು ಕ್ಷಣ ಮಾತ್ರದೇ. ಮುಂದೆ, ನಮ್ಮ ದೇಹವು, ಮೇಲಿನ ದೇಹವು ಒಂದು ವೇಳೆ ಅದು ಆಗುತ್ತಿದ್ದರೂ ನಮ್ಮ ಅಂತರಿಂದ್ರಿಯ ಅಂದ್ರೆ ನಮ್ಮ ಒಳಗಿನ ಮನುಷ್ಯನು ದಿನೇ ದಿನೇ ನೂತನವಾದಂತ ಹೊಸದಾಗುತ್ತಾ ಬರುತ್ತಿದ್ದಾನೆ. ಹೇಗೆಂದರೆ ಕ್ಷಣ ಮಾತ್ರ ಇರುವ, ಅಂದ್ರೆ 3 ತಿಂಗಳ ಅಥವಾ ವರ್ಷದೊಳಗೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು, ಕೇಡು, ಉಪದ್ರವವು ಅತ್ಯಂತ ಅಧಿಕವಾದ ಮತ್ತು ಎಂದಿಗೂ ಮುಗಿಯದಂತದ ನಿರಂತರವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾದಂತ ಗೌರವವನ್ನು, ಮಹಿಮೆ, ಇಂಗ್ಲಿಷ್ ಬೈಬಲ್ ಗ್ಲೋರಿ, ನಿರಂತರವಾದಂತ ಗೌರವವನ್ನು ಪ್ರಭಾವವನ್ನು ದೊರಕಿಸುವಂತೆ ಮಾಡುತ್ತದೆ. ನಾವು ಕಾಣುವಂಥದ್ದನ್ನು
ಲಕ್ಷಿಸದೆ, ಕಣ್ಣಿಗೆ ಕಾಣುವಂಥದ್ದು ನಾವು ದೃಷ್ಟಿಸಿ ನೋಡದೆ, ನಮಗೆ ಕಾಣದಿರುವಂಥದ್ದು, ಏನು ಕಾಣದಿರುವಂಥದ್ದು? 140 ವರ್ಷ ದೇವರ ಸಂಕಲ್ಪದಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆಯದನ್ನು ಕೂಡಿಸಿಟ್ಟಿದ್ದಾನೆ. ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ದೇವರು ಎಲ್ಲವನ್ನೂ ಸಮಾಧಾನಾರ್ಥಕವಾದದ್ದು, ಕ್ಷೇಮಾರ್ಥಕವಾದದ್ದನ್ನು ದೇವರಿಟ್ಟಿದ್ದಾನೆ. ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಆದರೆ ಅದೃಶ್ಯವಾದ 140 ವರ್ಷ ಯಾರ್ದು? ಯೋಬನದು. ಅದೃಶ್ಯವಾದಂಥ ಕಡೆ 140 ವರ್ಷ ಯೋಬನಿಗೆ ಕಣ್ಣಿಗೆ ಕಾಣಿಸಲ್ಪಡಲಿಲ್ಲ. ಆದರೆ ಎಲಿಹು ಎಂಬ ಭಕ್ತನು, ಸ್ನೇಹಿತನು, ಜ್ಞಾನಿಯಾದ ಉಪದೇಶಕನು 32ನೇ ಅಧ್ಯಾಯದಿಂದ, ಯೋಬನ ಪುಸ್ತಕ 32ನೇ ಅಧ್ಯಾಯದಿಂದ 32ನೇ ಅಧ್ಯಾಯದಿಂದ ಸುಮಾರು 39 ವಚನವರೆಗೆ, ಅಧ್ಯಾಯದವರೆಗೆ ಯೋಬನ 4ನೇ ಸ್ನೇಹಿತನಾದ ಎಲಿಹು ಬೋಧಿಸಿ, ಸನ್ಮಾರ್ಗವನ್ನು ತೋರಿಸಿ, ದೇವರು ಮೇಲು ಮಾಡತಕ್ಕಂಥ ಹೊರತು ಅನ್ಯಾಯ ಮಾಡತಕ್ಕಂಥವನಲ್ಲ, ಕೇಡು ಮಾಡತಕ್ಕಂಥವನಲ್ಲ ಎಂಬುದಾಗಿ ಬೋಧಿಸಿ, ಆತನ ಯೋಬನ ಒಳಗಿರತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಪಾರ್ಥ ಏನಿತ್ತಲ್ಲ, ಯಾವುದು ವಾಕ್ಯವನ್ನು ಅಪಾರ್ಥ ಮಾಡಿಕೊಡೋದಲ್ಲ, ಅದನ್ನು ಅರ್ಥ ಮಾಡಿಸಿದ ಕೂಡಲೇ ಕನ್ಫರ್ಮ್ ಆಗಿಬಿಟ್ಟ ಯೋಬನು. ಹೌದು, ನಾನು ದೇವರು ಮೇಲು ಮಾಡುವ ದೇವರು ಕೇಡು ಮಾಡ್ತಾನೆ ಎಂಬುದಾಗಿ ನನ್ನ ಬಾಯಿಂದ ಹೇಳಿಬಿಟ್ಟಿನಲ್ಲ ಎಂಬ ಯಾವಾಗ ಯೋಬನಿಗೆ ಮನವರಿಕೆ ಆಗಿ ಪಶ್ಚಾತ್ತಾಪಪಟ್ಟು, ಅಯ್ಯೋ ನಾನು ಆಡಿದ್ದಕ್ಕೆ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕೂತುಕೊಂಡು ನಾನು ಪಶ್ಚಾತ್ತಾಪ ಪಡ್ತೇನೆ ಎಂಬ ಮಾತನ್ನು 42ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳಿದ್ದ ಕೂಡಲೇ ಆತನಿಗೆ ಆಶೀರ್ವಾದ ಆರಂಭವಾಯಿತು. ಎಲ್ಲರೂ ಹೇಳ್ತಿರಲ್ವಯ್ಯ. ಯಾಕಂದರೆ ದೇವರು ಕೇಡು ಮಾಡುವವನು ಅಲ್ಲ ಅನ್ನತಕ್ಕಂಥ ಮತ್ತೊಂದು ಆವರ್ತಿ ಸ್ವಲ್ಪ ರುಚಿಸಿ ನೋಡೋಣ ದೇವರ ವಾಕ್ಯವನ್ನು. 36ನೇ ಅಧ್ಯಾಯ ಯೋಬನ ಪುಸ್ತಕದಲ್ಲಿ 36ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಜ್ಞಾನಿಗಳೇ, ಯೋಬನಿಗೆ ಬಂದು ಮಾತಾಡ್ತಿರ್ತಕ್ಕಂಥ 3 ಸ್ನೇಹಿತರು ಆಸ್ ವೆಲ್ ಆಸ್ ಯೋಬನು, 4 ಜನರು. ಯೋಬನು ಕೂಡ ಸಾಮಾನ್ಯವಾದಂಥ ಜ್ಞಾನಿ ಅಲ್ಲ. ಯೋಬನು ಕೂಡ ಅದ್ಭುತವಾದಂಥ ಜ್ಞಾನೋದಯವಾಗಿರ್ತಕ್ಕಂಥ ಜ್ಞಾನಿ ಎಂಬುದಾಗಿ ಅದೇ ಅಧ್ಯಾಯಗಳಲ್ಲಿ ಹೇಳಲಾಗಿದೆ. ಮೈ ಬಿ ತುಮಾರೆ ಸೆ ಕುಚ್ ಕಮ್ ಕಾ ನಹೀ ಅಂತ ಹೇಳಿದಾನೆ. ಯೋಬನು ಹೇಳಿದಾನೆ, ನಾನು ಜ್ಞಾನದಲ್ಲಿ ನಿನಕ್ಕಿಂತ ಏನು ಕಡಿಮೆ ಅಲ್ಲ. ಯಾರಿಗೆ? 3 ಜ್ಞಾನಿಗಳಿಗೆ ಹೇಳಿರ್ತಾನೆ. ಈ ಮಧ್ಯದಲ್ಲಿ ಈ 4 ಜ್ಞಾನಿಗಳಿಗೆ ತರಾಟೆಗೆ ತಗೊಂಡಿರ್ತಾನೆ. ಯಾರು? ಎಲಿಹು ತರಾಟೆಗೆ ತಗೊಂಡು ಹೇಳ್ತಾ ಇರ್ತಾನೆ. ಅಂತ ಹೇಳೋನು, ಈ 4 ಜ್ಞಾನಿಗಳಲ್ಲಿ ಒಂದೇ ಉದ್ದೇಶ ಇರ್ತದೆ, ದೇವರು ಕೆಟ್ಟದ್ದು ಮಾಡ್ತಾರೆ ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ. ಎಷ್ಟು ಸಾರಿ ನಾನು ಈ ಮಾತನ್ನು ನನ್ನ ಎಲ್ಲ ಪ್ರಿಯ ಆತ್ಮೀಯರಿಗೆ ತಿಳಿಸ್ಬೇಕೆಂಬುದಾಗಿ. ಯಾಕಂದರೆ ಕೇಡು ಮಾಡುವ ದೇವರಲ್ಲ. ಯೋಬನ ಪುಸ್ತಕ 36ನೇ ಅಧ್ಯಾಯ 10, 11, 12 ಓದಿಕೊಳ್ಳೋಣ. ಕ್ಲಿಯರ್ ಇದೆ ಕಿಂಗ್ ಜೇಮ್ಸ್ ವರ್ಷನಿಂದ. ಮತ್ತು ಈಗ ನಾವು ಇಂಡಿಯನ್ NIV ತರ್ಜಮದಲ್ಲಿ ಓದಿಕೊಳ್ಳೋಣ. ಓದ್ತೀರಾ ಮಾತನ್ನು? ಇದಲ್ಲದೆ ನಾನು ಹೇಳುತ್ತಿರ್ತಕ್ಕಂಥ ಶಿಕ್ಷಣವನ್ನು ಕೇಳುವಂತೆ ಜ್ಞಾನಿಗಳೇ, ನಿಮ್ಮ ಕಿವಿಗಳನ್ನು ತೆರೆದು ಕೇಳಿರಿ. ಅಧರ್ಮವನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಅವರಿಗೆ ನಾನು ಆಜ್ಞಾಪಿಸುವೆನು. ಕ್ಷಮಿಸಿ, ಎಷ್ಟು ಹೋಗ್ತಾ ಇದ್ರಿ? 34:10 ಓದ್ರಿ. 34:10. ಹೀಗಿರಲಾಗಿ ನೋಡ್ರಿ, ಯೋಬನ ಪುಸ್ತಕ 34:10. ಹೀಗಿರಲಾಗಿ ಜ್ಞಾನಿಗಳೇ, ನನ್ನ ಮಾತುಗಳನ್ನು ಕೇಳ್ರಿ. ಯೋಬನ 3 ಸ್ನೇಹಿತರನ್ನು ಕರೀತಾ ಇದ್ದಾನೆ. ಯಾರು? ಎಲಿಹು ಎಂಬ ಯೌವನ ಜ್ಞಾನಿ ಹೇಳ್ತಾ ಇದ್ದಾನೆ. ಹೀಗಿರಲಾಗಿ ಜ್ಞಾನಿಗಳೇ, ನನ್ನ ಮಾತುಗಳನ್ನು ಕೇಳಿ. ದೇವರು ಕೆಟ್ಟದ್ದನ್ನು ಮಾಡ್ಯಾನೆಂಬ ಯೋಚನೆಯು, ಸರ್ವಶಕ್ತನು ಎಲ್ ಶಡಾಯ್ ಆದ ದೇವರು ಅನ್ಯಾಯವನ್ನು ನಡೆಸ್ಯಾನೆಂಬ ಭಾವನೆಯು ನಿಮ್ಮಿಂದ ದೂರವಾಗಿರಲಿ. ಆ ಭಾವನೆ, ಆ ಆಲೋಚನೆ ನಿನ್ನಲ್ಲಿ ಇರುವುದರಿಂದಲೇ ನಿನಗೆ ಕೇಡಾಗಿದೆ ಮಿಸ್ಟರ್ ಯೋಬೋ ಅಂತವರೇ ನಿಮಗೂ ಹೇಳ್ತಾ ಇದ್ದಾನೆ. ಆಗ ಯೋಬ ನೋಡ್ರಿ, ಎಲಿಹು ನೋಡ್ರಿ ಎಷ್ಟು ಚೆನ್ನಾಗಿ ಉತ್ತರಿಸ್ತಾರೆ. ಆಗ ದೇವರು ಮನುಷ್ಯನಿಗೆ ಅವರ ಮಾಡಿರುವ ಕ್ರಿಯೆಗಳಿಗೆ ತಕ್ಕಂತೆ, ಅವರು ಮಾಡಿರುವ ಕೃತ್ಯಕ್ಕೆ ತಕ್ಕಂತೆ ಫಲವನ್ನು ಪಡುವಂತೆ ಮಾಡುವನು. ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕಂತೆ ಅನುಭವಿಸುವಂತೆ ಮಾಡುವನು. ಹೌದು, ದೇವರು ಕೆಟ್ಟದನ್ನು
ಮಾಡುವುದೇ ಇಲ್ಲ. ಆ ಸರ್ವಶಕ್ತನು ಎಲ್ ಶಡಾಯ್ ಎಂದಿಗೂ ಅನ್ಯಾಯವನ್ನು ನಡೆಸುವುದೇ ಇಲ್ಲ. ಇದನ್ನು ಎಲಿಹು ಎಂಬ ಈ ಯೋಬನ ಪುಸ್ತಕದಲ್ಲಿ 4ನೇ ಕ್ಯಾರೆಕ್ಟರ್, ಇದು 5ನೇ ಕ್ಯಾರೆಕ್ಟರ್ ಅಂತ ಹೇಳಿ 6ನೇ ಕ್ಯಾರೆಕ್ಟರ್ ಅಂತ ಹೇಳಿ ಲಾಸ್ಟ್ ಕ್ಯಾರೆಕ್ಟರ್ ಇವನು ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡು, ಎಲಿಹು ಎಂಬ ಬೋಧಕನು ಯೋಬನು, ಚೋಪೇರನು, ಬಿಲ್ದಾದನು, ಆತನ 3 ಸ್ನೇಹಿತರನ್ನು ತರಾಟೆಗೆ ತೆಗೆದು ಹೇಳ್ತಾ ಇದ್ದಾನೆ. ಇದು ಹೇಳಿದ ಕೂಡಲೇ ಯೋಬನು ಪಶ್ಚಾತ್ತಾಪಪಟ್ಟು 42ನೇ ಅಧ್ಯಾಯದಲ್ಲಿ, ನಾನು ಆಡಿದ್ದನ್ನು ನನಗೆ ತಪ್ಪಾಯಿತು, ನನ್ನನ್ನು ಕ್ಷಮಿಸು, ಧೂಳಿಯಲ್ಲಿಯೂ, ಇಂಗ್ಲೀಷಲ್ಲಿ ಕ್ಲಿಯರ್ ಇದೆ, ಕನ್ನಡದಲ್ಲಿ ಕೂಡ, ಆತನು ಪಶ್ಚಾತ್ತಾಪಪಟ್ಟು ಮನಸ್ಸು ತಿರುಕೊಂಡು ಮನೋಯತೆ ಪಟ್ಟು ದೇವರ ಹತ್ರ ತನ್ನ ತಪ್ಪನ್ನು ಒಪ್ಪಿಕೊಂಡಿದ ಕೂಡಲೇ ಯೋಬನ ತಪ್ಪು ಒಪ್ಪಿಕೊಂಡಿದ ನಂತರ 140 ವರ್ಷ ಯೋಬನಿಗೆ ಮೇಲೆ ಆಯ್ತು ಹೊರತು ಕೇಡಾಗಲಿಲ್ಲ. ಯೋಬನ ಅಂತ್ಯ ವರ್ಷಗಳೆಲ್ಲ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನ, ಸನ್ಮಾನ, 2ರಷ್ಟಾದ ಆಸ್ತಿ ಬಂತಿತ್ತು. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮರಿಮಕ್ಕಳ ಮಕ್ಕಳನ್ನು 4 ತಲೆಮಾರುವರೆಗೂ ನೋಡಿದಷ್ಟಲ್ಲದೆ ಅವರೆಲ್ಲರಿಗೆ, ಅವರ ಮಕ್ಕಳಿಗೆ ಆಸ್ತಿ ಪಾಸ್ತಿಗಳನ್ನು, ಕೋಟಿ ಕೋಟಿ ಅಂತ ಆಸ್ತಿ ಪಾಸ್ತಿಗಳನ್ನು ಹಂಚಿಕೊಡುವಷ್ಟಕ್ಕೂ ಸಮೃದ್ಧಿ, ಆರೋಗ್ಯ, ದೀರ್ಘಾಯು, ತೃಪ್ತಿಯುಳ್ಳ ದೀರ್ಘಾಯುವನ್ನು ಕೊಟ್ಟು ದೇವರು ಅವನನ್ನು ಆಶೀರ್ವದಿಸಿದ್ದನ್ನು ಯೋಬನ ಪುಸ್ತಕದಲ್ಲಿ ನಾವು ಓದುವಾಗ ಅದನ್ನು ಮಿಸ್ ಮಾಡಿಕೊಂಡಿದ್ದೇವೆ. ಅದಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲಿ, ಕ್ಷಣ ಮಾತ್ರ ಇರುವ ಉಪದ್ರವ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಓದ್ತೀರಾ ಮಾತನ್ನು? ಕ್ಷಣ ಮಾತ್ರ ಇರುವ ಉಪದ್ರವ. 2ನೇ ಕೊರಿಂಥಿ 4ನೇ ಅಧ್ಯಾಯ 16 ಆಮೇಲೆ 17 ವಚನ. ಹೇಗಂದ್ರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಉಪದ್ರವವು ಅತ್ಯಧಿಕವಾದಂತ ಪ್ರತಿಫಲವನ್ನುಂಟು ಮಾಡುವಂತೆ ನಮಗೆ ನಿರಂತರ ನಿರಂತರ ಸದಾಕಾಲ ಇರುವಂತ ಗೌರವವಾದ ಮಹಿಮೆಗೆ ದೊರಕಿಸುತ್ತದೆ. ಎಲ್ಲರೂ ಹೇಳ್ತೀರಲ್ಲಯ್ಯ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದನ್ನೇ ನಾವು ಯೋಸೇಪನ ಜೀವನದಲ್ಲಿ ಕೂಡ ನೋಡಿದ್ದೇವೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯೋಸೇಪನು ಸುಮಾರು ಲೆಕ್ಕ ಮಾಡಿದರೆ ಆತನು ಉಪದ್ರವಕ್ಕೆ ಬಂದಿದ್ರು ಕೂಡ 2 ವರ್ಷ ಸೆರೆಮನೆಯಲ್ಲಿದ್ದ. ಅದಕ್ಕಿಂತ ಮುಂಚೆ 10 ವರ್ಷ ಪೋರ್ತಿಬಾರನ ಮನೆಯಲ್ಲಿದ್ದ. ಅಲ್ಲಿ ಕೂಡ ದಾಸನಾಗಿದ್ದನು. ಸ್ವಲ್ಪ ದಿವಸ ತಿರುಗಿ CEO, ಪೂರ ಆಸ್ತಿಗೆ ಒಡೆಯನಾಗಿ ಆಳಿದ. ಸೆರೆಮನೆಯಲ್ಲಿದ್ದ. ಅಲ್ಲಿ ಹೋದಕೊಳ್ಳಿ ಕೆಲವೇ ಕ್ಷಣಗಳು, ಆಮೇಲೆ ತಿರುಗಿ ಸೆರೆಮನೆಯಲ್ಲೂ ಕೂಡ ಒಂದು ಅಧಿಕಾರಿಯಾಗಿ ಎಲ್ಲ ಸೆರೆವಾಸಿಗಳಿಗೆ ಲೀಡರ್ ಆಗಿ ಆಯ್ಕೆ ಆಗಿದ್ದನು. ಅಷ್ಟೇ ಅಲ್ಲದೆ ಯೋಬನ ಜೀವನದಲ್ಲಿ ಕೂಡ ಹಾಗೆ ಇತ್ತು. ಯೋಸೇಪನ ಜೀವನದಲ್ಲಿ ಸಂಕಟ ಸದಾಕಾಲ ಇಲ್ಲದಾಗಿತ್ತು. ಸಂಕಟ ಮೀರಿದ ಮೇಲೆ, ಸಂಕಟ ಅಲ್ಪಕಾಲದ ಹಗುರವಾದ ಸಂಕಟ ಆದ ಮೇಲೆ ನಿರಂತರವಾದ ಗೌರವ ಪ್ರಭಾವ ಆತನಿಗೆ ದೊರಕಿತ್ತು. ಯೋಸೇಪನು ಸುಮಾರು 110 ವರ್ಷ ಬದುಕಿದ್ದು. ಆತನು 110 ವರ್ಷದಲ್ಲಿ 17ನೇ ವರ್ಷನಿಗೆ ಈಜಿಪ್ಟಿಗೆ ಮಾರಲ್ಪಟ್ಟ. 10 ವರ್ಷಗಳು ಪೋರ್ತಿಬಾರನ ಮನೆಯಲ್ಲಿ ಸಮೃದ್ಧಿಕರವಾದಂಥ ಜೀವನ ಜೀವಿಸಿದ. 2 ವರ್ಷ ಸೆರೆಮನೆಯಲ್ಲಿದ್ದರೂ ಕೂಡ ರಾಯಲ್ ಪ್ರಿಸನಲ್ಲಿ. ಎಂಥ ಪ್ರಿಸನಲ್ಲಿ? ರಾಜರ ಸೆರೆಮನೆಗಳಲ್ಲಿ ಸಾಧಾರಣವಾದ ಕೈದಿಗಳು ಇರತಕ್ಕಂಥ ಸೆರೆಮನೆಗಳಿದೆ. ಅದೇ ಸೆರೆಮನೆಯಲ್ಲಿ ರಾಜರು ಇರತಕ್ಕಂಥ ಸೆರೆಮನೆಯೊಳಗೆ ಆತನನ್ನು ಹಾಕಿದರು. ಸೆರೆಯಲ್ಲಿ, ಸೆಲ್ಗಳಲ್ಲಿ ಹಾಕಿದರು. ಈತನು 2 ವರ್ಷ ಸೆರೆಯಲ್ಲಿ ರಾಜನಂತ ಜೀವನ ಜೀವಿಸಿ ತದನಂತರ ಐಗುಪ್ತ ದೇಶಕ್ಕೆ ರಾಜ್ಯಪಾಲನಾಗಿ, ಗವರ್ನರ್ ಆಗಿ ಆಯ್ಕೆಯಾಗಿ ಅಂದಿನಿಂದ ಆತನ ಮರಣದ ಅವಧಿವರೆಗೂ ರಾಜ್ಯಪಾಲನ ಆಳ್ವಿಕೆ ಐಗುಪ್ತನಲ್ಲಿದೆ. ಅಂದರೆ ನಿರಂತರವಾದ ಗೌರವಕ್ಕೆ, ಅತ್ಯಂತ ಪ್ರಭಾವಭರಿತವಾದ ಗೌರವ ಆತನ ಜೀವನದಲ್ಲಿ ಬಂತು. 30ನೇ ವರ್ಷಕ್ಕೆ, ಎಷ್ಟನೇ ವರ್ಷಕ್ಕೆ? ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ ಎಲ್ಲ ಪದಗಳನ್ನು. ಯೋಸೇಪನ 30ನೇ ವರ್ಷಕ್ಕೆ ರಾಜದಂಡವು, ಅರಸನಾಗಿರ್ತಕ್ಕಂಥ ಪರೋ, ಐಗುಪ್ತ ದೇಶದ ಆಳುತ್ತಿರ್ತಕ್ಕಂಥ ಅರಸನು, ಪರೋ ಅರಸನು ಯೋಸೇಪನ ಕೈಯಲ್ಲಿ ರಾಜದಂಡವನ್ನು ಕೊಟ್ಟು ಆಳುವುದಕ್ಕಾಗಿ
ಅಪ್ಪಣೆ ಕೊಟ್ಟಿದ ಮೇಲೆ 30ನೇ ವರ್ಷದಿಂದ ಆತನ ಅಂತ್ಯ 110 ವರ್ಷಗಳು. ಅದರಲ್ಲಿ 30 ಮೈನಸ್ ಮಾಡಿದರೆ 80 ವರ್ಷಗಳು ಗೌರವ ಮಹಿಮಾಭರಿತವಾದಂಥ, ನಿರಂತರವಾದಂಥ ಮಹಿಮಾಭರಿತವಾದಂಥ ಜೀವನ ಯೋಸೇಫನು ಕೂಡ ಅನುಭವಿಸಿದ್ದಾನೆ. ಅದಕ್ಕೆ ಸಂಕಷ್ಟಗಳು, ಬಾಧೆಗಳು, ವೇದನೆಗಳು, ರೋಗಗಳು, ಶಾಪಗಳು, ಕೇಡುಗಳು ಹೆಚ್ಚಿನ ಕಾಲ ನಿನ್ನನ್ನು ಪೀಡಿಸ್ತಾ ಇದೆ ಅಂದರೆ, ನಮ್ಮನ್ನು ಪೀಡಿಸ್ತಾ ಇದೆ ಅಂದರೆ, ನಾವು ನಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು, ದೇವರೇ ನಮ್ಮಲ್ಲಿ ಏನು ತಪ್ಪಾಗಿದೆ, ಅಪರಾಧ ಆಗಿದೆ, ದ್ರೋಹ ಆಗಿದೆ, ಅದರ ನಿಮಿತ್ತ ನಮಗೆ ಈ ಕೇಡು ಬಂದಿದೆ ಎಂಬುದಾಗಿ ತಿಳಿದುಕೊಂಡು ಬೇಗನೆ ಪಾಪ ಪಶ್ಚಾತ್ತಾಪಪಟ್ಟು, ಅಥವಾ ನಿಮ್ಮಲ್ಲಿ ಏನಾದರೆ ಆ ಪಾಪಗಳಿರುವುದು ನಿಮಗೆ ಮನವರಿಕೆ ಆಗಿದ್ರೆ ಹೌದು, ಇಂಥ ದ್ರೋಹದಲ್ಲಿ, ಇಂಥ ಅಪರಾಧದಲ್ಲಿ, ಇಂಥ ಪಾಪ, ಸುಳ್ಳು, ಮೋಸ, ವಂಚನದಲ್ಲಿ ನಾನು ಇದ್ದೇನೆ ಎಂಬುದಾಗಿ ನಿಮಗೆ ಮನವರಿಕೆ ಆಗಿದ್ರೆ, ನೀವು ಪಶ್ಚಾತ್ತಾಪಪಟ್ಟು ಮನಸ್ಸು ತಿರ್ಕೋಬೇಕು. ಪಶ್ಚಾತ್ತಾಪ ಪಡೋಮಲ್ಲ, ಮನಸ್ಸು ತಿರ್ಕೊಂಡು ಕಳ್ಳತನ ಮಾಡೋನು ಕಳುವನ್ನು ಬಿಟ್ಟು, ಮೋಸ ಮಾಡೋನು ಮೋಸವನ್ನು ಬಿಟ್ಟು, ಪಾಪ ಮಾಡೋನು ಪಾಪವನ್ನು ಬಿಟ್ಟು, ಬೇರೆಯವ್ರ ಸುತ್ತನ್ನು ಆಶಿಸೋನು ಅದನ್ನು ಬಿಟ್ಟು, ಮತ್ತು ಮಾಟ ಮಂತ್ರವನ್ನೆಲ್ಲ ಬಿಟ್ಟು, ಮತ್ತು ಕೊಲೆ ಮಾಡತಕ್ಕಂಥ, ದ್ವೇಷಿಸತಕ್ಕಂಥ, ಶಪಿಸತಕ್ಕಂಥ, ದ್ವೇಷ ಇಟ್ಟುಕೊಳ್ತಕ್ಕಂಥ, ಕ್ಷಮಿಸಲಾರದಂಥ ಮನಸ್ಸಿರ್ತಕ್ಕಂಥ ವ್ಯಭಿಚಾರದ ಮನಸ್ಸು, ಈ ಎಲ್ಲ ಪಾಪಗಳನ್ನು ಬಿಟ್ಟು ಮನಸ್ಸು ತಿರ್ಕೊಂಡು ದೇವರೇ ನನಗೆ ಕ್ಷಮಿಸು ಅಂತ ಹೇಳಿದ್ರೆ, ಆವತ್ತೇ ನಿನಗೆ ಆ ಸಂಕಟದಿಂದ ಬಿಡುಗಡೆ ಆಗ್ತದೆ. ಅದಕ್ಕೆ ಇದು ಶಾಶ್ವತ ಕಾಲವಲ್ಲ, ಉಪದ್ರವವು ಅಲ್ಪ ಕಾಲ, ನಿರಂತರವಾದ. 18ನೇ ವಚನದಲ್ಲಿ ಎಷ್ಟು ಚೆನ್ನಾಗಿದೆ ಆ ಮಾತು. 2 ಕೊರಿಂಥಿ 4ನೇ ಅಧ್ಯಾಯ 18 ನೋಡ್ತಾ ಇದ್ದೇವೆ. ಓದ್ತೀರಿ. ನಾವು ಕಾಣುವಂಥದ್ದು ಲಕ್ಷಿಸದೆ, ಕಾಣುವಂಥ ಸಂಕಟಗಳು, ಬಾಧೆಗಳು, ವೇದನೆಗಳು ಲಕ್ಷಿಸದೆ, ಕಾಣದೇ ಇರುವ ಮಹಿಮೆ ಯಾವುದು? ರಾಜ್ಯಪಾಲನ ಆಗತಕ್ಕಂಥ ಮಹಿಮೆ. 80 ವರ್ಷ ಯೋಬನು 140 ವರ್ಷ ರಾಜಾರೋಷವಾಗಿ, ರಾಜಯಾಜಕ ವಂಶಸ್ಥನಾಗಿ, ಅಸಾಮಾನ್ಯವಾದ ಜನಾಂಗವಾಗಿ, ಪರಿಶುದ್ಧನಾಗಿ 140 ವರ್ಷ ಬದುಕಿರತಕ್ಕಂಥ, ಕಣ್ಣಿಗೆ ಕಾಣಲಾರದಂಥದ್ದನ್ನು ಕಾಣದಿರುವುದನ್ನು ಲಕ್ಷಿಸಿ ಅದನ್ನು ನೋಡಿ ಅದನ್ನು ನಂಬತಕ್ಕಂಥ, ಅದು ಕಾಣದಿರುವುದಂದ್ರೆ ಇಲ್ಲದ್ದನ್ನು, ಕಾಣದಿರುವುದನ್ನು, ಮುಂದೆ ಬರ್ತಕ್ಕಂಥ ಮಹಿಮೆ, ಘನತೆ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನ, ಸನ್ಮಾನ, ಇದನ್ನು ಜನಕ್ಕೆ ಕಾಣ್ತಾ ಇಲ್ಲ, ಕಾಣದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದನ್ನೇ ನಂಬಿಕೆ ಅಂತ ಹೇಳೋದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಕಾಣುವಂಥ ಉಪದ್ರವವು, ಬಹಳ ಲಕ್ಷ್ಯ ಕೊಟ್ಟು ಕೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸರ್. ಕಾಣುವಂಥ ಸಂಕಟವು, ಕಾಣುವಂಥ ದುಷ್ಟರು, ಕಾಣುವಂಥ ಪಾಪಾತ್ಮರು, ಕಾಣುವಂಥ ನಿಮ್ಮ ಹಿಂಸಕರು, ಅದು ಹೆಚ್ಚು ಕಾಲ ಅಲ್ಲ, ಸ್ವಲ್ಪ ಕಾಲ ಮಾತ್ರ ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ಸ್ಪಷ್ಟವಾಗಿಲ್ಲ. ಸ್ವಲ್ಪ ಕಾಲ ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಕಾಣುವಂಥ ಉಪದ್ರವವು ಸ್ವಲ್ಪ ಕಾಲ. ನಿನ್ನ ದೇಹದಲ್ಲಿರ್ತಕ್ಕ ಕಾಣದಿರುವಂಥದ್ದು, ಕಣ್ಣಿಗೆ ಕಾಣದಿರುವಂಥ ಮಹಿಮೆ, 140 ವರ್ಷದ ಮಹಿಮಾಭರಿತವಾದಂಥ ಜೀವನ ಯೋಬನ, ಅದು ಯೋಬನ ಕಣ್ಣಿಗೆ ಕಾಣಲಿಲ್ಲ. ಆದರೆ ಎಲಿಹು ಅವನ ಕಣ್ಣಿಗೆ ಕಾಣುವಂತೆ ತೋರಿಸ್ಕೊಟ್ಟಿರುವಾಗ ಅದನ್ನು ನಂಬಿರುವುದರಿಂದ ಯೋಬನು 140 ವರ್ಷ ಸಮೃದ್ಧಿ, ತೃಪ್ತಿಯುಳ್ಳ ದೀರ್ಘಾಯು, ಕರ್ತನಲ್ಲಿ ಭಯಭಕ್ತಿ ಉಳ್ಳವನು ಈ ರೀತಿಯಲ್ಲಿ ಆಶೀರ್ವದಿಸಲ್ಪಡುವನು. ಅವನು ಯೆರೂಸಲೇಮಿನ ಸಮಾಧಾನವೂ ಸಿಯೋನಿನ ಎಲ್ಲ ಮೇಲುಗಳನ್ನು ಅನುಭವಿಸ್ತಾ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ನೋಡುವನು. ಹೀಗೆ ಇಸ್ರಾಯೇಲಿನ ಸಮಾಧಾನ ಅವನ ಮೇಲೆ ಸದಾಕಾಲ ಇರುವುದು. ಈ ಆಶೀರ್ವಾದ ಯೋಬನ ಮೇಲೆ ಹಾಗೂ ಭಕ್ತನಾದ, ಪ್ರಾಮಾಣಿಕನಾದ, ಕುರಿ ಕಾಯ್ತಿರ್ತಕ್ಕಂಥ, ನಂಬಿಕಸ್ಥನಾದ, ದೇವರ ಭಯಭಕ್ತಿಯಲ್ಲಿ ಭಯಭಕ್ತನಾದ ಯೋಸೇಫನ ಜೀವನದಲ್ಲಿ ಕೂಡ ನಾವು ನೋಡಿದ್ದೇವೆ. ಇದು ನಮ್ಮ ಎಲ್ಲ ಆತ್ಮೀಯರಿಗೆ ಒಳ್ಳೆ ವಾರ್ತೆ. ಏನಂದರೆ, ಉಪದ್ರವವು ನಿಮಗೆ ಬಂದಿರತಕ್ಕಂಥ ಕೇಡು, ಅನಿಷ್ಟ, ಪನಿಷ್ಠ, ನಮ್ಮ ಪಾಪ ಅಪರಾಧ ದ್ರೋಹಗಳಿಂದ ಬಂದಿರಬಹುದು. ಅದನ್ನು ಬೇಗನೆ ನಾವು ತಪ್ಪನ್ನು ಒಪ್ಪಿಕೊಂಡ್ರೆ ಅದು ಹೋಗ್ತದೆ. ಒಂದು ವೇಳೆ ಅದು ನಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಒಂದು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗತಕ್ಕಂಥ ಪರೀಕ್ಷೆಗಳಾದರೆ ಆ ಪರೀಕ್ಷೆಯಲ್ಲಿ ನಾವು ಯಶಸ್ವಿ ಆಗಬೇಕು. ಯೋಬನು ತಾನು ಮಾಡಿರುವ ತಪ್ಪನ್ನು ತಿಳಿದುಕೊಂಡು ಒಪ್ಪಿಕೊಂಡಿರುವುದರಿಂದ ಆ
ತಪ್ಪನ್ನು ಒಪ್ಪಿಕೊಂಡು ಆ ತಪ್ಪನ್ನು ಬಿಟ್ಟು ಆ ಅಪರಾಧವನ್ನು ಆ ಒಂದು ಅಪನಂಬಿಕೆಯನ್ನು ಬಿಟ್ಟು ನಂಬಿಕೊಂಡು ಬಂದಿರೋದು ಆತನ ತಪ್ಪಿಸ್ಕೊಂಡು ಬಂದಿದ್ದಾನೆ ಯೋಬನು. ಅದೇ ರೀತಿಯಲ್ಲಿ ಯೋಸೇಫನು ಬಂದಿರತಕ್ಕಂಥ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಯೋಸೇಫನು ಉತ್ತೀರ್ಣನಾದನು, ಯಶಸ್ವಿ ಆದನು, ಜಯಿಸಿಕೊಂಡನು. ಅದಕ್ಕಾಗಿ 80 ವರ್ಷದ ಆ ನಿರಂತರವಾದಂಥ ಗೌರವ, ಮಹಿಮಾ ಪ್ರಭಾವ ಆತನ ಜೀವನದಲ್ಲಿ ನೆರವೇರಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕಣ್ಣಮುಚ್ಚೋಣ, ಪ್ರಾರ್ಥಿಸೋಣ, ಕರ್ತನಿಗೆ ಸಮರ್ಪಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಎಷ್ಟು ಆಸಕ್ತಿಯಿಂದ ನಿನ್ನ ಮಕ್ಕಳು ಕೇಳಿಕೊಂಡಿದ್ದಾರೆ ರಾಜ. ಯೋಬನ ಜೀವನದಲ್ಲಿ ಬಂದಿರತಕ್ಕಂಥ ಕೇಡು, ಆತನು ತನ್ನ ಬಾಯಿಂದ ನುಡಿದಿರತಕ್ಕಂಥ ತಪ್ಪು, ಹೃದಯದಲ್ಲಿ ಬಂದಿರತಕ್ಕಂಥ ಭಯದ ನಿಮಿತ್ತ ಆತನ ಕೇಡು ಬಂತು. ಅದನ್ನು ತಿಳಿದುಕೊಂಡು ಪಶ್ಚಾತ್ತಾಪಟ್ಟು ಮನವರಿಕೆ ಆದ ನಂತರ ಅವುಗಳನ್ನು ಬಿಟ್ಟು ದೇವರು ಒಳ್ಳೆಯದನ್ನೇ ಮಾಡತಕ್ಕಂಥ ದೇವರು ಎಂಬುದಾಗಿ ಆತನ ಗ್ರಹಿಸಿ ದೃಢಪಟ್ಟ ನಂತರ ಆತನಿಗೆ ಉಳಿದ ಕಡೆ 140 ವರ್ಷ ಬಂದಿರತಕ್ಕಂಥ ಆ ನಿರಂತರವಾದ ಮಹಿಮೆ, ಘನತೆ, ಗೌರವ ಕರ್ತನೆ ನನ್ನನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಬರಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಯೋಸೇಫನಿಗೂ ದೇವರ ವಾಕ್ಯದಿಂದ ಉಂಟಾಗತಕ್ಕಂಥ ಪರಿಶೋಧನೆ ಅಂದ್ರೆ ಪರೀಕ್ಷೆಗೆ ಯೋಸೇಫನು ಉತ್ತೀರ್ಣರಾಗಿರುವಾಗ, ಅದನ್ನು ಜಯಿಸಿಕೊಂಡು ಬಂದಾಗ ಯೋಸೇಫನು ಐಗುಪ್ತ ದೇಶಕ್ಕೆ ರಾಜ್ಯಪಾಲನಾಗಿ 80 ವರ್ಷ ಆಳಿದ್ದು ಮಾತ್ರವಲ್ಲದೆ ಇಸ್ರಾಯೇಲರ ಆಳ್ವಿಕೆ ಸುಮಾರು 400 ವರ್ಷಗಳು ಐಗುಪ್ತದ ಮೇಲೆ ಇಸ್ರಾಯೇಲರು ರಾಜಾರೋಷವಾಗಿ ಆಳಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಕಂಡಿರ್ತೇವೆ ರಾಜ. ನಮ್ಮ ಪ್ರಾರ್ಥನೆ ಕೇಳಿರುವ ನನ್ನ ಪ್ರಿಯ ಸಹೋದರಿ ಸಹೋದರ ಕರ್ತನೆ, ನನ್ನ ಜೊತೆಯಲ್ಲಿ ಕರ್ತನೆ, ಯಾರ್ಯಾರು ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಿ ಕರ್ತನೆ, ನನ್ನ ಪ್ರಿಯ ಸಹೋದರಿ ಸಹೋದರ ಕರ್ತನೆ, ಕೇಳಿರ್ತಕ್ಕಂಥ ನನ್ನ ದೇವರೇ, ನನ್ನ ಒಡೆಯನೇ, ಯಾರ್ಯಾರು ಇವತ್ತು ನನ್ನ ಜೊತೆಯಲ್ಲಿ ತನ್ನ ತಪ್ಪು ಅಪರಾಧಗಳು ಒಪ್ಪಿಕೊಂಡು ಅರಿಕೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಉಪಶಮನ, ಬಿಟ್ಟು ಬಂದಿರುಗೆ, ತಪ್ಪು ಬಿಟ್ಟು ಅಪರಾಧಗಳನ್ನು ಬಿಟ್ಟು ಮನಸ್ಸು ತಿಳ್ಕೊಂಡು ಬಂದಿರುಗೆ ಅವ್ರಿಗೂ ರಕ್ಷಣೆ, ನಿತ್ಯ ಜೀವ, ನಿರಂತರವಾದ ಮಹಿಮೆ ಅವ್ರಿಗೆ ಉಂಟಾಗಲಿ. ಯಾರ್ಯಾರು ದೇವರ ವಾಕ್ಯ ಪರೀಕ್ಷಿಸಲ್ಪಡ್ತಾ ಇದ್ದಾರೆ ಅದರಿಂದ ಕೂಡ ಉತ್ತೀರ್ಣರಾಗಿ ಯೋಸೇಫನಂಥ ಜೀವನ, ಅವರು 80 ವರ್ಷ ಯೋಸೇಫನ ಯಾವ ಜೀವನವನ್ನು ಜೀವಿಸಿದನೋ ಆ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನ ಸನ್ಮಾನ ದೊರೆತನ ಮಾಡಿರುವ ಆ ಜೀವನ ಕರ್ತನೆ ಯೋಸೇಫನಂಥ ನಂಬಿಕಸ್ಥರಿಗೆ, ಕೇಳುತ್ತಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಅನುಗ್ರಹಿಸಬೇಕೆಂಬುದಾಗಿ ಹಾರೈಸುತ್ತಾ, ಯಾರ್ಯಾರು ಅನಾರೋಗ್ಯದಲ್ಲಿ ರೋಗಗ್ರಸ್ತರಾಗಿ ಎಲ್ಲ ರೀತಿಯಾದಂಥ ಪಾಪದಿಂದ ಉಂಟಾಗತಕ್ಕಂಥ ಶಾಪ, ರೋಗ, ವ್ಯಾಧಿಗಳು, ದರಿದ್ರದಲ್ಲಿ, ಅನಿಷ್ಟದಲ್ಲಿದ್ದವರು ಕರ್ತನೆ ಇವತ್ತು ತಮ್ಮ ಅಪರಾಧಗಳನ್ನು ಬಿಟ್ಟು ಕ್ಷಮೆ ಬೇಡಿಕೊಂಡು ಇನ್ನು ಮುಂದೆ ಎಂದಿಗೂ ನಾವು ಅಪರಾಧ ಮಾಡೋದಿಲ್ಲ ಎಂಬುದಾಗಿ ಯಾರ್ಯಾರು ಮನಸ್ಸು ತಿರ್ಕೊಂಡು ನಿನ್ನ ಹತ್ರ ಬಂದಿದ್ದಾರೆ ಕರ್ತನೆ, ಅವರೆಲ್ಲರಿಗೂ ಕರ್ತನೆ ನಿನ್ನ ಕ್ಷಮೆ ಖಚಿತ ಎಂಬುದು ನಾವು ತಿಳಿದಿರ್ತೀವಿ ರಾಜ. ಕ್ಷಮಿಸಿ ರಕ್ಷಿಸಿ ನಮ್ಮನ್ನು ಕರ್ತನೆ ತಿರುಗಿ ನಿನ್ನ ರಾಜ್ಯದಲ್ಲಿ, ನಿನ್ನ ರಾಜ್ಯದ ಆ ಒಂದು ಸುಖ, ಶಾಂತಿ, ಸಮಾಧಾನ, ಅಭಿವೃದ್ಧಿ, ಹಾಲು ಜೇನು ಹರಿಯುವ ಸುಖವನ್ನು ಕರ್ತನೆ, ಆ 140 ವರ್ಷ ಯೋಬನ ಜೀವನ ಕರ್ತನೆ ಕಡೆ 80 ವರ್ಷ ಯೋಸೇಫನ ಜೀವನ ಕರ್ತನೆ ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲರ ಜೀವನದಲ್ಲಿ ಬರಲಿ ಎಂಬುದಾಗಿ ಹಾರೈಸುತ್ತಾ, ಕಡೆಗೆ ನಿತ್ಯ ಜೀವ ಪ್ರತಿಯೊಬ್ಬರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಉಪದ್ರವ ಸದಾಕಾಲ ಅಲ್ಲ. ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ಶೇರ್ ಮಾಡ್ತೀರಿ ನೀವು. ಗಾಡ್ ಲವ್ಸ್ ಯು.